ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಬಿ.ವಿ. ಗುಂಡಪ್ಪ ಅಂತ, ಇಲ್ಲೇ ತುಮಕೂರಿನ ವನ್ಯಜೀವಿ ಜಾಗೃತಿ ನಿಸರ್ಗ ಸಂಸ್ಥೆಯ ಅಧ್ಯಕ್ಷರು. ನಾವು ತುಮಕೂರು ಜಿಲ್ಲೆಯ ಸಸ್ಯಗಳ ಮೇಲೆ, ಪ್ರಾಣಿ ಪಕ್ಷಿ ಕೀಟಗಳ ಮೇಲೆ ಅಧ್ಯಯನ ಮಾಡಿದೀವಿ. ಅದ್ರ ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ತಿಪ್ಟೂರ್ ಹತ್ರ ಇರ್ತಕ್ಕಂತ ಕೊನೆಹಳ್ಳಿ ಫಾರಂ, ಅಲ್ಲಿ ಬರ್ತಕ್ಕಂತ ಅಮೃತ್ ಮಹಲ್ ಇರ್ಬೋದು, ಮತ್ತೆ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತ ಹಳ್ಳಿಕಾರ್ ದನಗಳ ಮೇಲೆ ಸ್ವಲ್ಪ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದೀವಿ. ನಮ್ಮ ಹಳ್ಳಿಕಾರದ ದನಗಳು ಇಡೀ ದೇಶದಲ್ಲಿ ತುಂಬಾ ವಿಶಿಷ್ಟತೆಯನ್ನ ಹೊಂದಿರತಕ್ಕಂತ ದನಗಳು. ಯಾಕೆಂತ ಹೇಳಿದ್ರೆ ಇವುಗಳನ್ನ ಉಳುಮೆ ಮಾಡ್ಲಿಕ್ಕೆ, ಬಿತ್ತನೆ ಮಾಡ್ಲಿಕ್ಕೆ ಹೆಚ್ಚಾಗಿ ರೈತರು, ನಮ್ಮ ರಾಜ್ಯದ ಮತ್ತೆ ದಕ್ಷಿಣ ಭಾರತದ ರೈತರು ಹೆಚ್ಚಾಗಿ ಹಳ್ಳಿಕಾರ್ ದನಗಳನ್ನೇ ಬೇಸಾಯಕ್ಕೋಸ್ಕರ, ಕೃಷಿಗೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದು. ಆದ್ರಿಂದ ರೈತರು ಹಳ್ಳಿಕಾರ್ ದನಗಳನ್ನ ತುಂಬಾ ಪ್ರೀತಿ ಪ್ರೇಮದಿಂದ ಮತ್ತೆ ಸ್ವ ಇಚ್ಛೆಯಿಂದ, ಅಭಿಮಾನದಿಂದ ಅವುಗಳನ್ನ ತಮ್ಮ ಮನೆಗಳಲ್ಲಿ ಸಾಕೊಂಡು ಅವುಗಳ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೈತರನ್ನ ನಾವು ಅಭಿನಂದನೆ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಈಗ ಹಳ್ಳಿ ಪ್ರದೇಶದಲ್ಲಿ ದನಕರುಗಳನ್ನ ಕಟ್ಕೊಂಡು ಅವುಗಳನ್ನ ಸಾಕಣೆ ಮಾಡ್ತಕ್ಕಂತ ಜನಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಆದ್ರೂ ಸಹ ಕೆಲವು ರೈತರು, ಪ್ರಗತಿಪರ ರೈತರು ಈ ಹಳ್ಳಿಕಾರ್ ದನಗಳನ್ನ ತಮ್ಮ ಮನೆಗಳಲ್ಲಿ ಉಳಿಸಿಕೊಂಡು ಅವುಗಳನ್ನ ಬೆಳೆಸಿ ಅವುಗಳನ್ನ ಸಂರಕ್ಷಣೆ ಮಾಡಿಕೊಂಡು ಅವುಗಳ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ. ಆದ್ರಿಂದ ರೈತರು ಎದೆಗುಂದದೆ ಈ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾನು ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಹಳ್ಳಿಕಾರ್ ಅಂದ್ರೆ ಟ್ರೆಂಡಿನ ಬಗ್ಗೆ ನೀವೇನ್ ಹೇಳ್ತೀರಿ? ಹಳ್ಳಿಕಾರ್ ತಳಿ ಇದೆಯಲ್ಲ, ಇದು ಅದರ ಮೈ ಬಣ್ಣದಲ್ಲಿ ಮತ್ತೆ ಎತ್ತರದಲ್ಲಿ ಮತ್ತೆ ನೋಟದಲ್ಲಿ ತುಂಬಾ ಆಕರ್ಷಣೆಯನ್ನ ಉಳಿದೆಲ್ಲ ದನಗಳಿಗಿಂತ ತುಂಬಾ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗ್ತಕ್ಕಂತ ದನಗಳಾಗಿದ್ದಾವೆ. ಆದ್ರಿಂದ ಇವುಗಳನ್ನ ಫ್ಯಾನ್ಸಿಗೋಸ್ಕರ ಮತ್ತೆ ಒಂದ್ ರೀತಿ ಶೋಕಿಗೋಸ್ಕರ ಕೆಲವು ರೈತರು ಸಾಕೊಳ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈಗ ಈ ಕ್ಯಾತ್ಸಂದ್ರ ಅಥವಾ ಸಿದ್ಧಗಂಗಾ ಜಾತ್ರೆಗೆ ಬಂದಿರತಕ್ಕಂತ ಹಳ್ಳಿಕಾರ್ ದನಗಳಲ್ಲಿ ತುಂಬಾ ಜನ ರೈತರು ತಮ್ಮ ಮನೆಗಳಲ್ಲಿ ಕೇವಲ ಬೇರೆ ಬೇರೆ ಜಾತ್ರೆಗಳಿಗೆ ಕೊಂಡೊಯ್ಯಲಿಕ್ಕೆ ಶೋಕಿಗೋಸ್ಕರ ಸಾಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆ ಶೋಕಿ ದನಗಳನ್ನ, ಹಳ್ಳಿಕಾರ್ ದನಗಳನ್ನ ಯಾವುದೇ ಬೇಸಾಯಕ್ಕೆ, ಕೃಷಿಗೆ ಅಥವಾ ಉಳುಮೆ ಮಾಡ್ಲಿಕ್ಕೆ ಬಳಸೋದಿಲ್ಲ. ಅದು ಕೇವಲ ಮನೆಗಳಲ್ಲಿ ಅವ್ರಿಗೆ ಅದೊಂದ್ ರೀತಿ ಫ್ಯಾಷನ್ ಆಗಿರುತ್ತದೆ. ಆ ದನಗಳನ್ನ ಸಾಕ್ತಕ್ಕಂಥದ್ದು ಮತ್ತೆ ಅವುಗಳನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಒಂದ್ ರೀತಿ ಶೋಕಿ ಅಂತಲೇ ಕರಿಬೇಕಾಗ್ತದೆ. ಈಗ ಯುವಕರೆಲ್ಲ ತುಂಬಾ ಮುಂದೆ ಬರ್ತಾ ಇದ್ದಾರೆ ಹಳ್ಳಿಕಾರ್ ಹೋರಿ ಸಾಕ. ಅಂದ್ರೆ ಈಗ ಎಲ್ಲ ಅಂದ್ರೆ ಅಮೃತ್ ಮಹಲ್ ಅಥವಾ ಉತ್ತರ ಕರ್ನಾಟಕ ಅಥವಾ ಬೇರೆ ಆಂಧ್ರದಲ್ಲಿ ಸಿಗ್ತಕ್ಕಂತ ತಳಿಗಳಿಗಿಂತ ಈ ತಳಿಗಳಿಗೆ ರೈತರು ಹೆಚ್ಚು ಆಸಕ್ತಿ ಹೊಂದತಕ್ಕಂಥದ್ದನ್ನ, ಮುಗಿ ಬೀಳ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಇವು ಕೃಷಿ ಮಾಡ್ಲಿಕ್ಕೆ ಅಂದ್ರೆ ಚಳಿ, ಮಳೆ, ಗಾಳಿಗೆ ತಡ್ಕೊಳ್ತಕ್ಕಂತ ಮತ್ತೆ ಬೇಸಾಯಕ್ಕೆ ಹೊಂದ್ಕೊಳ್ತಕ್ಕಂತ ತಳಿ ಆಗಿರೋದ್ರಿಂದ ರೈತರು ಹೆಚ್ಚಿನದಾಗಿ ಈ ದನಕರುಗಳನ್ನ ಇಷ್ಟಪಡ್ತಾರೆ ಮತ್ತೆ ಕೊಂಡ್ಕೊಂಡು ಹೋಗಲಿಕ್ಕೆ ಈ ಜಾತ್ರೆಗೆ ಬರ್ತಾರೆ. ಸರಿ ಸರ್, ನೀವು ಹಳ್ಳಿಕಾರ್ ಬಗ್ಗೆ ತುಂಬಾ ಮಾತನಾಡಿದ್ರಿ. ಅಂದ್ರೆ ನಿಮ್ಮ ವೃತ್ತಿ ಏನ್ ಸರ್? ಸರ್, ನಾನು ಆಕ್ಚುಲಿ ಶಿಕ್ಷಣ ಇಲಾಖೆಯಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದೀನಿ. ಅದರ ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ವನ್ಯಜೀವಿ ಜಾಗೃತಿ ನಿಸರ್ಗ ಸಂಸ್ಥೆ, ಅದರ ಅಡಿಯಲ್ಲಿ ವನ್ಯಜೀವಿಗಳ ಬಗ್ಗೆ ತುಮಕೂರು ಜಿಲ್ಲೆ ಮತ್ತೆ ಕರ್ನಾಟಕದ ಬೇರೆ ಬೇರೆ ಅಭಯಾರಣ್ಯ, ರಾಷ್ಟ್ರೀಯ ಉದ್ಯಾನವನ ಮತ್ತೆ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಬರ್ತಕ್ಕಂತ ಪ್ರಾಣಿ ಪಕ್ಷಿ, ಚಿಟ್ಟೆ, ಕಪ್ಪೆ, ಹಾವುಗಳು ಮತ್ತೆ ಗಿಡ ಮರಗಳು, ಔಷಧೀಯ ಸಸ್ಯಗಳು, ಮೂಲಿಕೆಗಳು, ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರ್ತಕ್ಕಂಥವ್ರು ಬಿ.ವಿ. ಗುಂಡಪ್ಪ ಅಂತ ತುಮಕೂರಿನವರು. ಸರಿ ಸರ್, ತುಂಬಾ ಚೆನ್ನಾಗಿ ಮಾತಾಡ್ರಿ. ಧನ್ಯವಾದ. ಮತ್ತೆ ನಿಮ್ಮ ಪರಿಚಯ ಮತ್ತೆ ನಿಮ್ಮ ಅಡ್ರೆಸ್, ನಂಬರ್ ಹೇಳಿ. ಸರ್, ಬಿ.ವಿ. ಗುಂಡಪ್ಪ ಅಂತ ತುಮಕೂರು ಜಿಲ್ಲೆಯ ವನ್ಯಜೀವಿ ಮತ್ತೆ ಪರಿಸರದ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂತ ವ್ಯಕ್ತಿ. ನಮ್ದು
ಫೋನ್ ನಂಬರ್ ಬೇಕಿದ್ರೆ 9448 ಹಾ 617529. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.